ನಮಸ್ಕಾರ. ಈಗಾಗಲೇ ನಿರ್ಮಾಪಕರು ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಸೊ ನನಗೆ ಒಂದು ಅರ್ಥ ಆಗಿದ್ದು, ಒಂದು ಟ್ರೈಲರ್ ಲಾಂಚ್ ಆದಮೇಲೆ ನಿಮ್ಗಳ ಸಪೋರ್ಟು ಬಹಳ 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 ಮುಖ್ಯ ಆಯಿತು. ಅದು ಬಹಳ ಪ್ಲಸ್ ಪಾಯಿಂಟ್ ಆಯಿತು ನಮಗೆ ಕೂಡ. ಯಾಕೆಂತಂದ್ರೆ ಒಂದು ಕಂಟೆಂಟ್ ಚೆನ್ನಾಗಿದ್ರೆ ಪ್ರತಿಯೊಬ್ರು ನೋಡ್ತಾರೆ, ಪ್ರತಿಯೊಬ್ರು ರೀಚ್ ಮಾಡ್ತಾರೆ. ಕಂಟೆಂಟ್ ಚೆನ್ನಾಗಿಲ್ಲ ಅಂತಂದ್ರೆ ಅದು ಅಲ್ಲಿಗೆ ಮುಗೀತು ಅಂತೇಳಿ. ಅಫ್ಕೋರ್ಸ್ ನನಗೆ ಇವತ್ತು ಫೇಸ್ ವ್ಯಾಲ್ಯೂ ಇಲ್ಲ, ಬಟ್ ಕಂಟೆಂಟ್ ವ್ಯಾಲ್ಯೂ ಇದೆ. ಮುಂದೊಂದು ದಿನ ಆ ಫೇಸ್ ವ್ಯಾಲ್ಯೂನು ಬರುತ್ತೆ, ಅವಾಗ ಎಲ್ಲಾ ಕಡೆನೂ ನಮ್ಮ ಸಿನಿಮಾ ಇದ್ದೇ ಇರುತ್ತೆ. ಅಲ್ಲಿವರೆಗೂ ನಾನು ಕಾಯ್ಬೇಕು ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಹಾಸನ ಇರ್ಬೋದು, ಮಂಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಈಗ ನೆಕ್ಸ್ಟ್ ತುಮಕೂರು, ಪ್ರತಿ ಒಂದು ಕಡೆ ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ, ಬಟ್ ಥಿಯೇಟರ್ಗಳು ಸಿಗ್ತಾ ಇಲ್ಲ ಅಂತ. ಕೆಲವೊಂದ್ ಕಡೆ ಇಲ್ಲೇ ಬೆಂಗಳೂರು ಭಾಗದಲ್ಲಿ ತುಂಬಾ ಜನ ಕೇಳ್ತಾ ಇದ್ದಾರೆ, ಸರ್ ಈ ಭಾಗದಲ್ಲಿ ಸಿನಿಮಾ ಇಲ್ಲ ಅಂತೇಳಿ. ನಾವ್ ಎಷ್ಟು ಎಫರ್ಟ್ ಹಾಕ್ಬೇಕು ಅಂತೇಳಿ ಇಬ್ರು ಸೇರಿ ಅಷ್ಟು ಆಗ್ತಾ ಇದೀವಿ. ಡಿಸ್ಟ್ರಿಬ್ಯೂಟರ್ ಮುಖಾಂತರ ಅವ್ರಿಗೆ ಫೋನ್ ಎತ್ತಲ್ಲ ಸರ್, ಅವರು ಒಂದೇ ರೀಸನ್ ಹಿಡಿದು ಫೋನ್ ಎತ್ತೋದಿಲ್ಲ. ಇನ್ ಯಾರು ಕೇಳ್ಬೇಕು ಸರ್? ನಿಜವಾಗ್ಲೂ ಬಹಳ ಒಂಥರ ನೋವು ಆಗ್ತಾ ಇದೆ, ಬಟ್ ಒಂದ್ ಕಡೆ ಖುಷಿನೂ ಇದೆ. ಹೆಂಗೆ ಅಂತಂದ್ರೆ ಈಗ ಒಂದ್ ಕಡೆ ಬೆಣ್ಣೆ, ಒಂದ್ ಕಡೆಗೆ ತುಪ್ಪ ಅನ್ನಂಗೆ ಫೀಲ್ ಆಗ್ತಾ ಇದೆ. ಮೈಸೂರಲ್ಲೂ ಕೂಡ ತುಂಬಾ ಗಲಾಟೆ ಆಯ್ತು, ಅಷ್ಟು ಹೌಸ್ಫುಲ್ ಆಗ್ತಾ ಇದೆ. ಸೊ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿರೋದು, ಪ್ರತಿಯೊಬ್ರು ನಾನು ಕರ್ನಾಕರ ಅಷ್ಟು ಫೇಮಸ್ ಆಗ್ತಾ ಇದೆ, ಅಷ್ಟು ಸೌಂಡ್ ಆಗ್ತಾ ಇದೆ. ಈ ಒಂದು ಚಾರ್ಟ್ ಜಿಪಿಟಿ ತೆಗೆದು ಈ ವಾರದ ಬೆಸ್ಟ್ ಫಿಲ್ಮ್ ಯಾವುದು ಅಂತ ಅಂದ್ರೆ ಕರ್ನಾಕರ ಅಂತ ಹೇಳಿ ಆಡಿಯನ್ಸ್ ಹೇಳ್ತಾ ಇದ್ದಾರೆ. ಅದು ನಾನು ಕೂಡ ಚೆಕ್ ಮಾಡಿದೆ, ನನಗೆ ಖುಷಿ ಆಯ್ತು. ಸೊ ಹಾಗೆ ಬಂದಿರೋಂತ ಒಂದು ಪೇಪರ್ ಆರ್ಟಿಕಲ್ ಅಲ್ಲಿ ಪ್ರತಿಯೊಂದು ಕೂಡ 3 ಸ್ಟಾರ್ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಒಂದು ಬಹಳ ಖುಷಿ ಆಯ್ತು. ಯಾಕೆಂತಂದ್ರೆ ಒಳ್ಳೆ ಸಿನಿಮಾ ಇದ್ದಾಗ ಎಲ್ಲರೂ ಕೈ ಹಿಡಿತಾರೆ. ಫಸ್ಟ್ ಆಫ್ ಆಲ್ ನೀವು ನಮ್ಗೆ ಕೈ ಹಿಡಿದಕ್ಕೆ ಇವತ್ತು ನಾವೊಂದು ಇಲ್ಲಿ ಬಂದು ಕೂತಿದೀವಿ. ಬಟ್ ನಮ್ಗೆ ಇವಾಗ ಏನಂತಂದ್ರೆ ಇನ್ನೂ ರೀಚ್ ಆಗ್ಬೇಕು, ಇನ್ನೂ ಥಿಯೇಟರ್ಸ್ಗೆ ಹೋಗ್ಬೇಕು. ಸೊ ನಮಗೆ ಥಿಯೇಟರ್ಗಳು ಸಿಗ್ಬೇಕು, ತುಂಬಾ ಎಫರ್ಟ್ ಆಗ್ತಾ ಇದೀವಿ. ನಾವು ಕೇಳೋದಲ್ಲ, ಇವಾಗ ನೆಕ್ಸ್ಟ್ ಮಾಲ್ ಅವರು ನಮಗ್ ಸಿನಿಮಾ ಕೊಡಿ ಅಂತ ಆಗ್ಬೇಕು. ಆ ತರ ನೀವು ನಮ್ಗೆಲ್ಲ ಕೈ ಜೋಡಿಸ್ಬೇಕು ಅನ್ನೋದು ನಂದೊಂದು ಮನವಿ. ಯಾಕೆಂದ್ರೆ ಹೊಸಬ್ರು ಸಿನಿಮಾ ತುಂಬಾ ಕಷ್ಟ ಇದೆ ಉಳಿಸ್ಕೊಳ್ಳೋದು. ಯಾಕಂದ್ರೆ ಎಕ್ಸಾಮ್ ಬರೆದ್ರೆ 7 ಸಬ್ಜೆಕ್ಟ್ 7 ದಿವಸದಲ್ಲಿ ಮುಗ್ದೋಗುತ್ತೆ. ಬಟ್ ಇಲ್ಲಿ ನಮ್ಮ ಲೈಫ್ ಆಗು ಹೋಗುಗಳು ಏನು ಅನ್ನೋದು 7 ದಿವಸದಲ್ಲಿ ಇರುತ್ತೆ. ಬಟ್ ಆ 7 ದಿವಸನೂ ಕೂಡ ನಾವು ಒಳ್ಳೆ ಎಕ್ಸಾಮ್ ಬರ್ದಿದೀವಿ, ಎಲ್ಲಾ ಕಡೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಇಲ್ಲ ಅಂತಂದ್ರೆ ಏನ್ ಒಂದು ಪ್ರೀಮಿಯರ್ ಶೋ ಮಾಡಿದ್ವಿ ಅಥವಾ ಟ್ರೈಲರ್ ಲಾಂಚ್ ಏನ್ ಮಾಡಿದ್ವಿ, ಅವತ್ತೇ ಗೊತ್ತಾಗ್ತಿತ್ತು ನಮ್ಮ ಹಣೆ ಬರ ಏನು ಅನ್ನೋದು. ಬಟ್ ಗೆದ್ದಿದೀವಿ, ಅದು ಯಾರ ಕಡೆಯಿಂದ? ನಿಮ್ಗಳ ಕಡೆಯಿಂದ. ನೀವ್ ಇನ್ನೂ ನಮಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಂದಷ್ಟು ಚಾಲೆಂಜ್ ಮಾಡ್ತೀವಿ ಸರ್, ಬರ್ತೀವಿ. ಯಾಕಂದ್ರೆ ನಮ್ಮಂತವ್ರು ನಾವೇನಂತಂದ್ರೆ ನಮ್ಮಂತ ಹೊಸಬ್ರು ಇನ್ನೂ 100 ಜನ ಬರ್ಬೇಕು. ಸೊ ನಮ್ಮ ಒಂದು ಮಾತು ಅಥವಾ ನಮ್ಮ ಒಂದು ಬೇಡಿಕೆ ಇನ್ನೊಂದೆಲ್ಲ ಒಂದ್ ಕಡೆ ಅವ್ರಿಗೆ ಸ್ಪಾರ್ಕ್ ಆಗ್ಬೇಕು. ಆ ಸ್ಪಾರ್ಕ್ ಆದ್ರೆ ಬರ್ತಾ ಇರ್ತಾರೆ. ಸೊ ನಮ್ ಎಲ್ರಿಗೂ ಒಂದು ಮನವಿ ಏನಂತಂದ್ರೆ ಥಿಯೇಟರ್ಗಳಿಗೆ ನಮ್ಗೆ ಸಿಗ್ಬೇಕು. ಅದಕ್ಕೆಲ್ಲರೂ ನೀವು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ನಾನು ಕರ್ನಾಕರ ನಾನು ಪ್ರತಿ ಸಲ ಹೇಳ್ತಾ ಇದ್ದೆ, ಇದು ನಿಮ್ಮನೆ ಕತೆ ಅಂತ ಹೇಳಿ. ಇವತ್ತು ಕೊಡ್ತಿರೋ ಆಡಿಯನ್ಸ್ ರೆಸ್ಪಾನ್ಸ್ ಕೂಡ ಹಾಗೆ ಇದೆ. ಆಡಿಯನ್ಸ್ ಇಂದ ನಾವು ಸೋತಿಲ್ಲ ಸರ್, ಬಟ್ ಥಿಯೇಟರ್ ಇಂದ ನಾವು ಸೋಲ್ತಾ ಇದೀವಿ. ಥಿಯೇಟರ್ ಟೈಮಿಂಗ್ಸ್ ನೋಡಿದ್ರೆ ನಮ್ಗೆ ಬೇಜಾರಾಗ್ತದೆ. ಇಷ್ಟೊಂದು ಕೋಟೆ ಗಟ್ಲೆ ದುಡ್ಡು ಹಾಕಿ ಸಿನಿಮಾ ನಮ್ಗೆ ಯಾವ ಟೈಮ್ ಕೊಡ್ಲಿಲ್ಲ. ಮಕ್ಳು ಹೇಳೋ ಟೈಮ್ ಕೊಟ್ರು ಬರಲ್ಲ, ಮಕ್ಳು ಮಲ್ಗೋ ಟೈಮ್ಗೂ ಬರಲ್ಲ. ಸೊ ಎರಡು ಮಿಕ್ಸಪ್ ಆಗಿ ಇನ್ನೆಲ್ಲೋ ಒಂದ್ ಕೊಡ್ತಾರೆ, ಇನ್ನೆಲ್ಲೋ ಒಂದ್ ಸಿಗುತ್ತೆ. ಬಹಳ ಕಷ್ಟ ಆಗ್ತಾ ಇದೆ. ಸೊ ಬೇರೆ ಎಲ್ಲೂ ನನ್ ಸಮಸ್ಯೆ ಆಗ್ತಾ ಇಲ್ಲ. ಮೈಸೂರಲ್ಲೂ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್. ನನ್ಗೆ ನಿಜವಾಗ್ಲೂ ಆಶ್ಚರ್ಯ, 4 ದಿವಸನೂ ಕೂಡ ಹೌಸ್ಫುಲ್, ಅಷ್ಟು ಖುಷಿ ಆಗ್ತಾ ಇದೆ. ಬಟ್ ಬೆಂಗಳೂರಲ್ಲಿ ಕನ್ನಡಿಗರು ಒಳ್ಳೆ ಕಂಟೆಂಟ್ ಸಿನಿಮಾ ಯಾವಾಗ್ಲೂ ಕೈ ಹಿಡಿತಾರೆ ಅನ್ನೋದೊಂದು ಮಾತಿದೆ. ಸೊ ಎಲ್ಲಾ ಕನ್ನಡಿಗರಿಗೂ, ನಮ್ಮ ಕನ್ನಡ ಪ್ರೇಕ್ಷಕರಿಗೂ ಸೊ ಒಂದು ಮನವಿ, ನಾನು ಕರ್ನಾಕರ ಇದು ನಮ್ಮ ಸಿನಿಮಾ ಅಲ್ಲ, ನಿಮ್ಮ ಸಿನಿಮಾ. ಸೊ ದಯಮಾಡಿ ಈ ಸಿನಿಮಾನ ನೋಡಿ ನಮ್ಮ ಹೊಸ ತಂಡನ ಗೆಲ್ಲಿಸ್ಬೇಕು ಅನ್ನೋದು ನನ್ನ ಕಳಕಳಿ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಮನವಿ. ಇಲ್ಲಿವರೆಗೂ ಯಾರ ಸಿನಿಮಾ ನೋಡಿದಾರ ಅವ್ರಿಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನೀವು ಕೂಡ ಪ್ರಚಾರ ಮಾಡಿ, ನಾನು ಕರ್ನಾಕರ ಸಿನಿಮಾ ಚೆನ್ನಾಗಿದೆ ಸೊ ನೋಡಿ ಅಂತ ಹೇಳಿ. ಸೊ ಇದು ಬಹಳ ಬೇಡಿಕೆ ಇದೆ, ಇದಕ್ಕೆಲ್ಲದಕ್ಕೂ ಸಪೋರ್ಟು ನೀವುಗಳು. ಯಾಕಂದ್ರೆ ನೀವು ಒಂದು ಲೆವೆಲ್ಗೆ ನಾನು ಬೆಳೆಸಿದ್ರೆ ನಮ್ಮ ಟೀಮ್ ಬೆಳೆಯುತ್ತೆ ಸರ್. ಈಗ ನಾನು ಸಿನಿಮಾ ಮಾಡಿರ್ಬೋದು, ಬಟ್ ನೀವುಗಳು ನಮ್ಗೆ ಎಷ್ಟು ರೀಚ್ ಮಾಡ್ತಾರೋ ಅಷ್ಟು ಮುಖ್ಯ ಸರ್. ನಾನ್ ರೀಚ್ ಮಾಡೋದಿಲ್ಲ, ನೀವುಗಳು ರೀಚ್ ಮಾಡ್ಬೇಕು ನಮ್ಮನ್ನ. ಸೊ ಯಾಕೆಂತಂದ್ರೆ ಟ್ರೈಲರ್ಲಿ ಅಷ್ಟು ರೀಚ್ ಮಾಡಿದ್ರಿ, ಅಷ್ಟು ತೋರಿಸಿದ್ರಿ, ನನ್ಗೂ ಖುಷಿ ಆಯ್ತು ಸರ್. ಮೊನ್ನೆ ನಾನು ಹಾಸನ ಪಾರ್ಕ್ ಹೋಗ್ಬೇಕಾದ್ರು ಬಂದು ಮಾತಾಡ್ಸಿದ್ರು, ಅವ್ನು ಯಾರು ಅಂತ ಗೊತ್ತಿಲ್ಲ. ಸೊ ಬಿಕಾಸ್ ಅದು ಮೀಡಿಯಾ ಇಂದಾನೆ ಪವರ್ ಇರೋದು. ಆ ಮೀಡಿಯಾ ಪವರ್ ಅಂದ್ರೆ ಕಂಟೆಂಟ್ ಇದೆ ವ್ಯಾಲ್ಯೂ ಸರ್. ನನ್ಗೆ ಈಗ ಸದ್ಯಕ್ಕಿಲ್ಲ, ಆ ಕಂಟೆಂಟ್ ವ್ಯಾಲ್ಯೂ ಇದೆ. ಮೀಡಿಯಾ ಪವರ್ ಅದಕ್ಕಿಂತ ಡಬಲ್ ಆಗಿದೆ. ಆ ಮೀಡಿಯಾ ಇಂದಾನೆ ನಾವು ರೀಚ್ ಆಗ್ಬೇಕು. ಮಾಲೋ ನಮಗೂ ಸಿನಿಮಾ ಕೊಡಿ, ನಾವು ಹಾಕೋತೀವಿ ಅನ್ನೋ ಒಂದು ಥಾಟ್ ಅವ್ರಿಗೆ ಬರ್ಬೇಕು ಸರ್. ಸಿನಿಮಾ ಕಲೆಕ್ಷನ್ ಚೆನ್ನಾಗಿದೆ ಸರ್. ಅದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ಈಗ 5 ಸೀಟು 6 ಸೀಟು 8 ಸೀಟು ಈ ತರ ಹೋಗಿದ್ರೆ ತೆಗೆದೇ ಹಾಕಿರೋರು ಇಷ್ಟೊತ್ತಿಗೆ. ಈಗ ಅಡಿಷನಲ್ ಕೊಡ್ತಾ ಇದ್ದಾರೆ. ಈಗ ಮಿರಾಜ್ ಅಲ್ಲಿ ಒಂದು ಶೋ ಆಡ್ ಮಾಡಿದ್ದಾರೆ, 7 ಗಂಟೆ ಕೊಟ್ಟಿದ್ದು, 4:45 ಕೊಟ್ಟಿದ್ರೆ 7 ಗಂಟೆಗೆ ಇನ್ನೊಂದು ಶೋ ಆಡ್ ಮಾಡಿದ್ದಾರೆ. ಇವತ್ತು ಕೂಡ 50% ಫಿಲ್ ಆಗ್ತಾ ಇದೆ ಆಲ್ರೆಡಿ ಈಗಲೇ. ಗರುಡಾದಲ್ಲಿ ಮೈಸೂರಲ್ಲಿ ಕಂಟಿನ್ಯೂ ಹೌಸ್ಫುಲ್ ಆಯ್ತು ಅಂತ ಹೇಳಿ
ನಾವು ಕೇಳಿದ್ದು ಸಂಜೆ 6:45 ಶೋ ಕೊಡಿ, ಯಾಕಂದ್ರೆ 3:40ಕ್ಕೆ ಹೌಸ್ಫುಲ್ ಆಗ್ತಾ ಇದೆ, 6:45 ಶೋ ಕೊಡಿ ನಮ್ಗೆ ಅಂತ. 10 ಗಂಟೆ ಶೋ ಕೊಟ್ಟಿದ್ದಾರೆ. 10 ಗಂಟೆಗೆ ಯಾರು ಬರ್ತಾರೆ ಪೇರೆಂಟ್ಸ್ಗಳು? ಬೆಳಗ್ಗೆನೆ ಫ್ಯಾಮಿಲಿಯವರು. ಚೆನ್ನಾಗಿ ಹೋಗ್ತಾ ಇದೆ, ಬಟ್ ಯಾಕೆ ಕೊಡ್ತಾ ಇಲ್ಲ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕೇಳಿದ್ರೆ ಹಿಂದಿ ಸಿನಿಮಾ ರೀಸನ್ ಹೇಳ್ತಾ ಇದ್ದಾರೆ. ನಾವು ತುಂಬಾ ಮೈಸೂರಲ್ಲಿ ಭಾನುವಾರ ದೊಡ್ಡ ಗಲಾಟೆ ಆಯಿತು, ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಗೆ ಕಳಿಸ್ಕೊಡ್ತೀವಿ. ಸುಮಾರು ಜನ ಆಡಿಯನ್ಸ್ ಬಂದು ಮಕ್ಕಳ ಜೊತೆ ಫಿಲ್ ಆಗಿದೆ, ಕೊಟ್ಟಿರೋದೇ ಒಂದೇ ಆಡಿ ನಮಗೆ, ಅದು ಫಿಲ್ ಆಯಿತು. ಇವರು ಇನ್ನೊಂದು ಕೊಡಿ ಅಂತ ಕೇಳ್ತಾರೆ, ಒಂದೇ ಇರೋದಂತ. ಬಟ್ ಫಿಲ್ ಆದ್ಮೇಲೆ ಸುಮಾರು ಜನ ಮ್ಯಾನೇಜರ್ಗೆ ಕೇಳಿದ್ದಾರೆ, ನಾವೇನ್ರಿ ಮಾಡೋಕ್ಕಾಗುತ್ತೆ, ಇರೋದೇ ನಾಳೆ, ನೋಡೋದಾರೆ ನೋಡಿಲ್ಲ ಹೋಗಿ ಅಂತ ಹೇಳಿ ಅಲ್ಲಿ ಮ್ಯಾನೇಜರು ದೊಡ್ಡ ಗಲಾಟೆ ಆಗಿ ಅಲ್ಲಿರೋ ಯಾರೋ ಒಂದಿಷ್ಟು ಜನ ವಿಡಿಯೋ ಮಾಡಿ ನಮಗೆ ಗ್ರೂಪ್ಗೆ ಹಾಕಿದ್ರು. ನಾವು ಅದನ್ನ ನೋಡಿದ್ವಿ, ಮಾತಾಡಿದ್ವಿ. ಬಟ್ ಅವ್ರೇನು ಹೇಳ್ತಾರೆ, ಎಲ್ಲವೂ ಕೂಡ ಮೇಲ್ ಥ್ರೂ ಮಾಡಿ ಅಂತಾರೆ, ಅಥವಾ ಅಲ್ಲಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಪರ್ಸನ್ಸ್ ಯಾರಾದ್ರು ಕಾಲ್ ಮಾಡಿ ಅಂತಾರೆ. ಕಾಲು ಪಾಪ ನಮ್ಮ ಡಿಸ್ಟ್ರಿಬ್ಯೂಟರ್ ವಿಜಯ್ ಅವರು ಕಂಟಿನ್ಯೂ, ನಾವೊಂದು 50 ಫೋನ್ ಮಾಡಿದ್ರೆ ಅವರೊಂದು 50 ಫೋನ್ ಮಾಡಿರ್ತಾರೆ. ಕೊನೆಗೆ ಹೇಳ್ತಾರೆ, ಸರ್ ಫೋನೇ ಎತ್ತುತ್ತಾರೆ ಸರ್, ಎಲ್ಲ ಮೇಲ್ ಮಾಡಿ ಅಂತಾರೆ, ಮೇಲ್ ಮಾಡೋದು ರಿಪ್ಲೈ ಮಾಡಲ್ಲ. ಶೋಸ್ಗಳನ್ನ ಎಕ್ಸ್ಟೆಂಡ್ ಮಾಡಿ, ಇವಾಗ ಸ್ಟಾರ್ ಸಿನಿಮಾಗಳು ಬರ್ತದೆ, ಒಂದು ಶೋ ಫಿಲ್ ಆಗ್ತಾ ಇದೆ, ಇಮಿಡಿಯೇಟ್ ಇನ್ನೊಂದು ಶೋ ಓಪನ್ ಮಾಡ್ತಾರೆ. ಬಟ್ ನಾವು ಅದನ್ನೇ ಕೇಳಿದ್ವಿ, ಸರ್ ಒಳ್ಳೊಳ್ಳೆ ಈಗ ಹಿಂದಿ ಸಿನಿಮಾನೇ ಫಿಲ್ ಆಗ್ತಾ ಇದೆ, ಇನ್ನೊಂದು ಓಪನ್ ಮಾಡ್ತಾರೆ, ಬಟ್ ನಮಗೂ ಒಂದು ಓಪನ್ ಮಾಡಿಕೊಡಿ. ನಾವು ಕೇಳ್ತಾ ಇರೋದೇನು, ಇಡೀ ಶೋ ಕೊಡಬೇಡಿ, 340 ಶೋ ಫಿಲ್ ಆಗಿದೆ, ಅಟ್ಲೀಸ್ಟ್ ಇಮಿಡಿಯೇಟ್ ಜನ ಅವ್ರ ಕಣ್ಮುಂದೆ 150 ಜನ ವೇಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಶೋ ಕೊಡಿ ಸರ್ ನಮ್ಗೆ ಅಂತ ಕೇಳಿದ್ರೆ ರೆಡಿ ಇಲ್ಲ ಕೊಡೋಕ್ಕೆ. ಪ್ರೆಸೆಂಟ್ ಸರ್ ಈಗ ನಮಗೆ ಬೆಂಗಳೂರಲ್ಲಿ ಎಲ್ಲ ಕಡೆ ನಾವು ಒಂದೊಂದೇ ಶೋಸ್ ತಗೊಂಡಿದ್ದು. ಬಟ್ ಈಗ ಬೆಂಗಳೂರಲ್ಲಿ 2 ಕಡೆ 2 ಶೋ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮೈಸೂರಲ್ಲಿ 1 ಕಡೆ 2 ಶೋ ಎಕ್ಸ್ಟೆಂಡ್ ಮಾಡಿದ್ದಾರೆ, ಇನ್ನೊಂದು ಒಂದೇ ಕೊಟ್ಟಿದ್ದಾರೆ. ಸರ್ ಒಟ್ಟು 6 ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಆಗಿದೆ. ನಾವು 1-2 ಗ್ಲೋಬಲ್ ಮಾಲ್ ಇರ್ಬೋದು, ಮತ್ತೆ GT ಮಾಲ್ ಕೇಳಿದ್ರು, GT 9:30 ಕೊಟ್ವಿ. ನಮ್ಗೆ ಹೇಳಿದ್ರು 9:30 ನಮಗೆ ಬೇಡ, ಕೊಡೋದಾದ್ರೆ ಅಟ್ಲೀಸ್ಟ್ ಒಂದು 6 ಗಂಟೆ 6:30 ಆ ಥರ ಒಂದು ಶೋ ಕೊಡಿ ಅಂತ. ಅವ್ರು ಇನ್ನೂ ಕೊಟ್ಟಿಲ್ಲ, ಬಟ್ ಇವತ್ತು ಡಿಸ್ಟ್ರಿಬ್ಯೂಟರ್ ಮಾತಾಡಿ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಬಿಕಾಸ್ ನಾವು ಮಾರ್ಕೆಟ್ ಮಾಡಿರೋದೆಲ್ಲವೂ ಕೂಡ ಟಾರ್ಗೆಟ್ ಆಡಿಯನ್ಸ್ಗಳನ್ನ ನಾವು ನೋಡ್ಕೊಂಡೇ ಮಾಡಿದ್ದೀವಿ ಸರ್. ಯಾವ ಮಾಲ್ಗೆ ಈಗ ನಾವು ಮಿರಾಜ್ನ ನಾವು ಟಾರ್ಗೆಟ್ ಇಟ್ಕೊಂಡು ಮಾಡಿದ್ವಿ, ಮಿರಾಜ್ ಅದಕ್ಕೆ ಕಂಟಿನ್ಯೂಸ್ಫುಲ್ ಆಗ್ತಿದೆ. ಮೈಸೂರು ಗರುಡನೂ ಅಷ್ಟೇ, ಮತ್ತೆ DRCನೂ ಅಷ್ಟೇ, ನಾವು ಟಾರ್ಗೆಟೇ ಮಾಡಿದ್ದು. ನಾವು ಮುಂಚೆ ಪ್ರೆಸ್ ಮೀಟಲ್ಲೂ ನಾನು ಹೇಳಿದ್ದೆ, ಒಂದಿಷ್ಟು